ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾವೆಲ್ಲರೂ ಭಿಕ್ಷೆಯಲ್ಲಿ, ಯಾರದೋ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇವೆ. ನಿಜ ಮಕ್ಕಳೇ, ನಾವೆಲ್ಲರೂ ಭಿಕ್ಷುಕರು. ಭಗವಂತನ ಮುಂದುಗಡೆ ನಾವು ಭಿಕ್ಷುಕರು. ನಾವು ಅನ್ಕೋತೇವೆ ನಾವು ಮಾಡಿದ್ದು, ನಾವು ಸಾಧಿಸಿದ್ದು, ನನ್ನಿಂದ ಆಗಿದ್ದು, ನಾನೇ ಮಾಡಿದ್ದು, ನಾನು ಕಲಿತಿದ್ದು, ನಾನು ಬೆಳೆದಿದ್ದು. ಖಂಡಿತ ಇಲ್ಲ. ಈ ದೇಹ ತಾಯಿ ಕೊಟ್ಟ ಭಿಕ್ಷೆ. ಇದರ ಒಳಗಡೆ ಇರುವ ಆತ್ಮ ನಮ್ಮ ತಂದೆ ಕೊಟ್ಟ ಭಿಕ್ಷೆ. ಈ ಜ್ಞಾನ ಗುರುಗಳು ಹಾಕಿದ ಭಿಕ್ಷೆ. ಈ ಅನುಭವ ನೀವುಗಳೆಲ್ಲರೂ ಕೊಟ್ಟ ಭಿಕ್ಷೆ. ಬದುಕಿದ್ದೇವೆ, ಏನೋ ಒಂದು ಪಡೆದಿದ್ದೇವೆ, ಅದೃಷ್ಟವಂತರು. ಎಷ್ಟೋ ವಿಚಾರದಲ್ಲಿ ನಾವು ಅದೃಷ್ಟವಂತರು ಮಕ್ಕಳೇ. ಒಂದು ಒಳ್ಳೆ ತಂದೆ ಸಿಕ್ಕಿರ್ತಾರೆ, ತಾಯಿ ಇರ್ತಾರೆ, ಒಳ್ಳೆ ಸಂಗಾತಿ ಇರುತ್ತೆ, ಒಳ್ಳೆ ಮಿತ್ರರಿರ್ತಾರೆ, ಒಳ್ಳೆ ಮಕ್ಕಳಿರ್ತಾರೆ, ಒಳ್ಳೆ ವಿದ್ಯೆ, ಒಳ್ಳೆ ಸಂಸ್ಕಾರ, ಒಳ್ಳೆ ಕೆಲಸ. ತುಂಬ ವಿಚಾರಗಳಲ್ಲಿ ನಾವು ಅದೃಷ್ಟವಂತರು. ಆದರೆ ನಾವು ಯಾವಾಗಲೂ ನಮ್ಮನ್ನು ನಿಂದಿಸ್ಕೊಳ್ಳೋದು ನಾವು ದುರಾದೃಷ್ಟವಂತರು. ನಮಗೇನಿಲ್ಲವೋ ಅದನ್ನೇ ಇಟ್ಕೊಂಡು ನಾವು ತೂಗಾಡ್ತಿರ್ತೇವೆ. ಏನು ಇದೆಯೋ ಅದರ ಬಗ್ಗೆ ಗಮನ ಕೊಡುವುದೇ ಇಲ್ಲ. ಈ ಶ್ವಾಸ ಭಗವಂತ ಹಾಕಿದ ಭಿಕ್ಷೆ, ಈ ನದಿ ಭಗವಂತ ಹಾಕಿದ ಭಿಕ್ಷೆ. ಎಲ್ಲರೂ ಕಲಿತವರೆಲ್ಲ ಒಂದೇ ಶಾಲೆ, ಎಲ್ಲರೂ ಕಲಿತಾರೆ. ಬಟ್ ಶಾಲೆಯಲ್ಲಿ ಕ್ಲಾಸ್ಗೆ ಒಬ್ಬರೇ ರ್ಯಾಂಕ್ ಬರ್ಲಿಕ್ಕಾಗೋದು. ಅದು ಭಗವಂತ. ನಾವು ಹೇಳ್ತೇವೆ ಪರಿಶ್ರಮದ ಭಿಕ್ಷೆ ಅದು. ಸರಿ, ರ್ಯಾಂಕ್ ಹೊಡೆದಿದ್ದಾರಲ್ವಾ, ಅವ್ರಿಗೊಂದು ಒಳ್ಳೆ ಕೆಲಸ ಸಿಗಬೇಕಲ್ವಾ. ಲಕ್ಷಾಂತರ ಜಾತಕಗಳ ಪರಾಮರ್ಶೆಯಲ್ಲಿ ನೋಡಿದ್ದೇನೆ, ರ್ಯಾಂಕು ಹೊಡೆದಿರೋರು ಎಲ್ಲೋ ನಿಂತಿದ್ದಾರೆ. ಸಾಮಾನ್ಯರಾಗಿದ್ದವರು ಅಸಾಮಾನ್ಯರಾಗಿ ಸಾಧನೆ ಮಾಡಿರ್ತಕ್ಕಂಥದ್ದು ಯಾರು? ಆ ಸಾಧನೆ ಭಗವಂತ ಕೊಟ್ಟ ಭಿಕ್ಷೆ. ನಾವೆಲ್ಲರೂ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇವೆ. ಯಾರದೋ ಒಂದು ಭಿಕ್ಷೆ, ಜ್ಞಾನದ ಭಿಕ್ಷೆ, ಆಸರೆಯ ಭಿಕ್ಷೆ, ಪ್ರೀತಿಯ ಭಿಕ್ಷೆ, ಎಲ್ಲೋ ಒಂದು ದ್ವೇಷ. ಕೆಲವರು ಏನು ಮಾಡ್ತಾರೆ, ಆ ದ್ವೇಷವನ್ನ, ಆ ನೋವನ್ನ, ಬಾಧೆಯನ್ನ ಸಾಧನೆಯ ಕಡೆ ತಿರುಗಿಸ್ತಾರೆ. ಅದನ್ನು ತಿರುಗಿಸಿದವರು ಯಾರು? ಭಗವಂತನೇ. ಕೆಲವರು ಅದರಲ್ಲೇ ನರಳುತ್ತಾ, ಅಯ್ಯೋ ನನ್ನನ್ನು ಅವನು ಹಾಳು ಮಾಡಿಬಿಟ್ಟ, ಅವನನ್ನು ಬಿಡಬಾರ್ದು, ಅವನನ್ನು ಆಕೆಯನ್ನು ಬಿಡಬಾರದು, ನನಗೆ ಮೋಸ ಮಾಡಿಬಿಟ್ರು, ನನಗೆ ಅನ್ಯಾಯ ಮಾಡಿಬಿಟ್ರು, ಅದರಲ್ಲೇ ಬೇಯ್ತ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳತಕ್ಕಂಥದ್ದು ಮಾಡ್ಕೋತಿರ್ತಾರೆ. ಯಾರೋ ಕೆಲವರು ಅಪರೂಪದಲ್ಲಿ ಅಪರೂಪ ತಮಗಾದ ಗಾಯವನ್ನ ಒಳ್ಳೆ ಒಂದು ದಾರಿಯ ಕಡೆ ತಿರುಗಿಸ್ಕೊಳ್ತಾರೆ ಭಗವಂತನ ಆಶೀರ್ವಾದದಿಂದ. ಅದುವೇ ಭಿಕ್ಷೆ, ಅದೇ ಭಿಕ್ಷೆ. ಎಲ್ಲರೂ ನಾವೆಲ್ಲ ಗರ್ವದಿಂದ ಕುಣಿಯಬಾರ್ದು. ನಾವು ಯಾರೋ ಕೊಟ್ಟ ಭಿಕ್ಷೆ. ಇವತ್ತೇನಾದರೂ ರವಿಶಂಕರ ನಿಮ್ಮ ಮುಂದ್ಗಡೆ ಇದ್ದಾನೆ ಅಂದರೆ ಆ ಜ್ಞಾನ ಪ್ರಸನ್ನಾಂಬಿಕಾ, ಆ ತಾಯಿ ಗಂಗಮ್ಮ ದೇವಿಯ ಒಂದು ಭಿಕ್ಷೆಯೇ. ಎಲ್ಲಿಯ ರವಿ, ಎಲ್ಲಿಯ ಈ ವಿದ್ಯೆ, ಎಲ್ಲಿಯ ಆ ಗುರುಗಳು ತಿದ್ದಿ ತೀಡಿ, ಎಷ್ಟೋ ಗುರುಗಳೇ ಇದು ಸರಿ ಇಲ್ಲ ನೀವು ಮಾಡಿತ್ತು, ತಿದ್ದಿದ್ದಾರೆ. ನಿಜವೇ, ಒಪ್ಕೋಬೇಕು, ಕ್ಷಮೆ ಯಾಚಿಸಲೇಬೇಕು. ಹೀಗಿರಬೇಕಿತ್ತು ಗುರುಗಳೇ, ಹಾಗಿರಬೇಕಿತ್ತು ಗುರುಗಳೇ, ಹಿಂಗಿರಬೇಕಿತ್ತು ಗುರುಗಳೇ, ನೀವೇನು ಮಾತಾಡ್ತಿದ್ದೀರಿ ಗುರುಗಳೇ, ಹೇಗೆ ನಡ್ಕೋತಿದ್ದೀರಿ ಗುರುಗಳೇ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಲಕ್ಷಾಂತರ ಗುರುಗಳು ನನ್ನ ಜೊತೆ ಹೆಜ್ಜೆ ಹಾಕಿದರೆ ಅದೆಲ್ಲವೂ ಇವತ್ತು ನಾನು ಏನಾಗಿದ್ದೇನೆಯೋ ಇದೆಲ್ಲವೂ ಈ ಗುರುಗಳು. ಆ ಗುರುಗಳಲ್ಲಿ ನೀವು ಇದ್ದೀರಿ. ಆ ಗುರುಗಳಾಗಿ ನನ್ನ ಮಾತು, ನನ್ನ ಆಲೋಚನೆ, ನನ್ನ ವಿವೇಚನೆ, ನನ್ನ ಚಿಂತನೆ, ನನ್ನ ಬದುಕು ದಾರಿ ಕಲಿಸಿಕೊಟ್ಟವರು ನೀವು. ಭಿಕ್ಷೆಯ ಮಕ್ಕಳೇ, ನಾನು ಕೂಡ ನಿಮ್ಮ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ, ನಿಮ್ಮ ಪ್ರೀತಿಯ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ, ನಿಮ್ಮ ಆಸರೆಯ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ, ನಿಮ್ಮ ನೆರಳಿನ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ. ನಾವೆಲ್ಲರೂ ನನ್ನ ತಂದೆಯ ಸಂಸ್ಕಾರದ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ.
ನನ್ನ ಅನ್ನಪೂರ್ಣೇಶ್ವರಿಯ ಅನ್ನದ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇನೆ. ಖಂಡಿತ ನಾವೆಲ್ಲ ನಿತ್ಯ ಇದನ್ನ ಭಗವಂತನ ಮುಂದುಗಡೆ ನೀವು ಭಿನ್ನಯಿಸಿಕೊಳ್ಳಿ. ನೀನು ಹಾಕಿದ ಭಿಕ್ಷೆ ಭಗವಂತ, ನೀನು ಹಾಕಿದ ಭಿಕ್ಷೆ ಭಗವಂತ, ನೀನು ಕೊಟ್ಟ ಭಿಕ್ಷೆ ಭಗವಂತ. ಇದಕ್ಕೆ ಮೀರಿದ ಇನ್ನೇನು ಬೇಕು? ನೀನು ನಡೆಸ್ತಿದ್ದಿ, ನಾನು ನಡೆಯುತ್ತೇನೆ. ಆ ನಡೆಸುವ ಶಕ್ತಿಯೂ ನೀನೆ ಅಂತ ಭಗವಂತನಲ್ಲಿ ತಲೆಬಾಗಿ ಶಿರಬಾಗಿ ನಿಂತುಕೊಳ್ಳಿ. ಬೇರೆ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಕೃತಿಯ ಶಕ್ತಿ ಮುಂದುಗಡೆ ನಾವ್ಯಾರು ಏನೂ ಅಲ್ಲ. ನಾವೆಲ್ಲರೂ ಹೋಗ್ಲಿಕ್ಕೆ ಬಂದಿರೋದು. ಬರಿಗೆಯಲ್ಲಿ ಬಂದಿದ್ವಿ, ಬರಿಗೆಯಲ್ಲಿ ಹೋಗ್ತೀವಿ. ಬೇರೆ ಲೆಕ್ಕಾಚಾರಗಳನ್ನ ಬಿಡಿ. ನೋಡ್ತಿರ್ತೇನೆ ತುಂಬಾ ಆ ಲೆಕ್ಕಾಚಾರಗಳು. ಅವನ ಮುಂದುಗಡೆ ಲೆಕ್ಕಾಚಾರ ಎಷ್ಟು ದಿನ ಬಚ್ಚಿಡ್ಲಿಕ್ಕಾಗುತ್ತೆ? ಎಲ್ಲಿಂದ ಆಗುತ್ತೆ? ಅದರಿಂದ ಪ್ರತಿನಿತ್ಯ ನೀವೊಂದು ಹೆಜ್ಜೆ ಇಡ್ತಿದ್ದೀರಂದ್ರೆ ಆ ಭೂದೇವಿಯ ಭಿಕ್ಷೆ. ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀರ, ಎಷ್ಟೋ ಜನ ರೋಡಲ್ಲಿ ಆಕ್ಸಿಡೆಂಟು, ಭೂಮಿ ಕುಸಿದು, ಗುಡ್ಡ ಕುಸಿದು, ಯಾವುದೋ ಬಿಲ್ಡಿಂಗ್ ಮೇಲೆ ಬಿದ್ದು, ಯಾವುದೋ ವಾಹನ ದಿಢೀರಂತ ನಮ್ಮ ಮೇಲೆ ಹಾರಿ ಎಷ್ಟು ಜನರ ಜೀವ ಹೋಗಿದೆ. ನಾವು ಬದುಕಿದ್ದೇವೆ ಅಂದರೆ ನಮ್ಮ ಬುದ್ಧಿವಂತಿಕೆ, ನಮ್ಮ ಶಕ್ತಿ ಖಂಡಿತ ಅಲ್ಲ. ಭಗವಂತ ಕೊಟ್ಟಿರುವ ಭಿಕ್ಷೆ. ಅವನ್ ನೆನೆಸಿದ್ರೆ ಹೀಗಂತಾನೆ ಅಷ್ಟೇ, ಕ್ಷಣ ಮಾತ್ರದಲ್ಲಿ. ಅದರಿಂದ ನಿತ್ಯ ಭಗವಂತನಿಗೆ ಶರಣಾಗತಿ. ಅವನ ಹತ್ರ ಕ್ಷಮಾಪಣೆ ಕೇಳಿ. ಏನೂ ಗೊತ್ತಿಲ್ಲದೆಯೋ ಅಹಂಕಾರದಿಂದ, ವಿದ್ಯೆ ಅಹಂಕಾರ, ದುಡ್ಡಿನ ಅಹಂಕಾರ, ಅಧಿಕಾರದ ಅಹಂಕಾರ, ಪ್ರೀತಿಯ ಅಹಂಕಾರ. ನನಗೆ ನಿಮ್ಮ ಪ್ರೀತಿಯ ಅಹಂಕಾರ ಸಿಕ್ಕಾಬಟ್ಟೆ ಇದೆ. ನನಗೆ ಇವರು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನತಕ್ಕಂಥದ್ದು ತುಂಬ ಇದೆ. ನನ್ನ ದೇವಿ ಬಿಟ್ಟರೆ ನನಗೆ ಇನ್ಯಾರಿದ್ದಾರೆ, ನಾನು ಬಳದಿದ್ದೇನೆ ಅನ್ನತಕ್ಕಂಥ ಅಹಂಕಾರ ಇದೆ. ಕ್ಷಮಾಪಣೆ ಕೇಳ್ತಿರ್ತಾನೆ, ಶರಣಾಗತಿ ಕೇಳ್ತಿರ್ತಾನೆ. ಅಮ್ಮ, ಇದು ನಿನ್ನ ಭಿಕ್ಷೆ, ಇದು ನಿನ್ನ ಭಿಕ್ಷೆ, ಇದು ನಿನ್ನ ಭಿಕ್ಷೆ. ನನ್ನ ಶ್ವಾಸ, ನನ್ನ ಮಾತು, ನನ್ನ ಆಲೋಚನೆ, ನನ್ನ ಚಿಂತನೆ ನೀನು ಹಾಕಿದ ಭಿಕ್ಷೆ. ಅದಕ್ಕೇನೋ ಆ ತಾಯಿ ನನಗೆ ಅಂತ ಒಂದಷ್ಟು ಪ್ರಸಾದ ಕೊಟ್ಟಿದೆ ಮಕ್ಕಳೇ. ಆ ಪ್ರಸಾದವನ್ನೇ ನಿಮಗೂ ಹಂಚಿಸ್ತಿದ್ದೇನೆ. ಬನ್ನಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಅಲ್ಲೊಂದು ಸೇವೆ, ಪೂಜೆ, ಸಂಕಲ್ಪ ಅಮ್ಮ ಕೊಟ್ಟಿದೆ. ಎಷ್ಟೋ ಜನ, ಒಬ್ಬರು ದಾವಣಗೆರೆಯಿಂದ ಆ ಪುಣ್ಯಾತ್ಮ ಯಾವಾಗ ಸಿಕ್ಕಿದ್ರು, ಗುರುಗಳೇ ನೀವು ಹೇಳಿದ್ದಾಯ್ತು ಭೂಮಿ, ಗುರುಗಳೇ ಮನೆ ಆಯಿತು. ತುಂಬ ಜನ ಗುರುಗಳೇ ಉತ್ತರ ಹೇಳಿ. ನಾ ಹೇಳಿದೆ, ನಾನೇ ಉತ್ತರವಿಲ್ಲದೆ ಈ ತಾಯಿ ಹತ್ರ ಬಂದು ನಿಂತಿದ್ದೇನೆ. ಈಗಲೂ ನಿಂತಿದ್ದೇನೆ, ಸದಾ ನಿಂತಿರ್ತೇನೆ. ಪ್ರತಿ ಪ್ರಶ್ನೆಯೂ ಅಮ್ಮನ ಬಳಿಯ, ಪಾದದ ಬಳಿಯ, ಪ್ರತಿ ಉತ್ತರವೂ ಅಮ್ಮನ ಪಾದಕ್ಕೆ ಆಗ್ತದೆ. ಅಮ್ಮ, ಇದು ನೀನು ಕೊಟ್ಟಿದ್ದು, ಇದು ನಿನಗೇ ಸೇರಿದ್ದು ಅನ್ನತಕ್ಕಂಥದ್ದು. ಆದ್ದರಿಂದ ಇವತ್ತಿನಿಂದ ಪ್ರತಿ ವಿಚಾರಕ್ಕೂ ಧನ್ಯವಾದ ಹೇಳಿ. ಧನ್ಯವಾದ ಹೇಳಿ. ಅನ್ನ ತಿಂತಿದ್ದೀರಾ ಅಮ್ಮ, ನೀರು ಕುಡಿತಿದ್ದೀರಾ ಅಮ್ಮ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಆ ವಿದ್ಯೆ, ಆ ಜ್ಞಾನ, ಅನುಭವ ನಮಗೆ ಅಂತ ಯಾರೋ ಒಬ್ಬರು ಎಕ್ಸ್ಪರ್ಟ್ ನಮ್ಮನ್ನು ಕೈ ಹಿಡಿದಿರ್ತಾರೆ. ಹಿಂಗೆ ಮಾಡಿ ಅಂತ ಹೇಳ್ತಾರೆ, ಅವ್ರನ್ನ ನೆನೆಸ್ಕೊಳ್ಳಿ. ಗಾಡಿ ಓಡಿಸ್ತಿರ್ಬೇಕಾದ್ರೆ ನಮಗೆ ಗಾಡಿ ಓಡಿಸೋದು ಯಾರೋ ಒಬ್ರು ಕಲಿಸಿರ್ತಾರೆ. ಪ್ರತಿಯೊಂದು ನಿಂತ್ಕೊಳ್ಳೋದು, ಮಾತಾಡೋದು, ಕಾಲ್ ಮೇಲೆ ಕಾಲು ಹಾಕೋದು, ಬೊಟ್ಟು ಇಡೋದು, ವಿಭೂತಿ ಇಡೋದು, ರುದ್ರಾಕ್ಷಿ ಹಾಕೋದು, ವಾಚ್ ಕಟ್ಟೋದು, ಪ್ರತಿಯೊಂದು ಮಾತನಾಡುವಾಗ ಹೀಗೆ ಇಟ್ಕೊಂಡು ಮಾತನಾಡೋದು, ಪ್ರತಿಯೊಂದಕ್ಕೂ ಧನ್ಯವಾದ ಹೇಳಿ. ಯಾಕಂದ್ರೆ ನಾವೆಲ್ಲರೂ ಯಾರೋ ಹಾಕಿದ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇವೆ. ಇದೇ ಸತ್ಯ. ನಾನು ಮಾಡ್ಕೋಬಿಟ್ಟೆ ಗುರುಗಳೇ, ಇನ್ಮೇಲೆ ಅದನ್ನು ಬಿಡಿ, ನನ್ನಿಂದಲೇ ಗುರುಗಳೇ. ಇಲ್ಲ, ನನ್ನ ಮಾತು ಕೇಳಿ. ಶರಣಾಗತಿ. ನೆಮ್ಮದಿಯಾಗಿರ್ತೀರಿ, ತೃಪ್ತಿಯಾಗಿ ಬದುಕ್ತೀರಿ, ಆನಂದವಾಗಿ ಬದುಕುತ್ತೀರಿ. ಈ ವಿದ್ಯೆ ನಮ್ಮದಲ್ಲ, ಈ ಜ್ಞಾನ ನಮ್ಮದಲ್ಲ, ಈ ಶರೀರವೇ ನಮ್ಮದಲ್ಲ ಅಂದ ಮೇಲೆ ಅತ್ಯಾಕೆ ಈ ಒಂದು ಸಣ್ಣದಾದ ಆಲೋಚನೆ? ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ.
ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.